ಮೈಸೂರಿನಿಂದ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಈ ಜನಾಕ್ರೋಶ ಯಾತ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ, ಬೆಳಗಾವಿಗೆ 16ನೇ ತಾರೀಕು ಪ್ರವೇಶ ಮಾಡ್ತಾ ಇದೆ. ಯಾಕೆ ಜನಾಕ್ರೋಶ? ಈ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 2 ವರ್ಷದಲ್ಲಿ ದಲಿತರ ಆಕ್ರೋಶಕ್ಕೆ ಗುರಿಯಾಗಿದೆ. 2 ವರ್ಷದಲ್ಲಿ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. 2 ವರ್ಷದಲ್ಲಿ ಜನಸಾಮಾನ್ಯರ ಆಕ್ರೋಶಕ್ಕೆ ಗುರಿಯಾಗಿದೆ. ದಲಿತರ ಆಕ್ರೋಶಕ್ಕೆ ಯಾಕೆ ಗುರಿಯಾಯಿತು? ಕಾಂಗ್ರೆಸ್ ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಉಪಯೋಗ ಮಾಡ್ತಾ ಬಂದಿದೆ ಹೊರತಾಗಿ ಅವರ ಅಭಿವೃದ್ಧಿಗೆ ಯಾವ ಯೋಜನೆಗಳನ್ನು ಹಾಕ್ಕೊಳ್ಳಿಲ್ಲ. ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದರೂ ಕೂಡ 6 ಪಂಚವಾರ್ಷಿಕ ಯೋಜನೆಗಳಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಏನು ಆಡಳಿತವನ್ನು ನಡೆಸ್ತು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಯಾವುದೇ ಯೋಜನೆಗಳನ್ನು ರೂಪಿಸಿರಲಿಲ್ಲ. ಯಾವಾಗ ನಾರಾಯಣನ್ ಅವರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆದರು, ಆವಾಗ ಪಂಚವಾರ್ಷಿಕ ಯೋಜನೆಗಳಲ್ಲಿ 6ನೇ ಪಂಚವಾರ್ಷಿಕ ಯೋಜನೆಯಿಂದ SC STಗಳಿಗೆ ನೀವು ಅನುದಾನವನ್ನು ತೆಗೆದಿಡಬೇಕು ಅಂತ ಘೋಷಣೆ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಅವುಗಳಿಗೆ ಅನುದಾನವನ್ನು ಕೊಡಲಿಕ್ಕೆ ಪ್ರಾರಂಭವಾಯಿತು. ಅಂದರೆ ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದ 30 ವರ್ಷಗಳವರೆಗೆ ಕಾಂಗ್ರೆಸ್ ಆಡಳಿತ ಈ ದೇಶದಲ್ಲಿ ಇದ್ದ ದಲಿತರಿಗೆ ವಿಶೇಷವಾಗಿ 1 ರೂಪಾಯಿಯನ್ನು ಯೋಜನೆಯನ್ನು ರೂಪಿಸಿರಲಿಲ್ಲ. ಆದರೆ ಆ ಧೋರಣೆ ಈಗಲೂ ಮುಂದುವರೆದಿದೆ. SCP TSP ಹಣ 3 ವರ್ಷದ ಬಜೆಟ್ನಲ್ಲಿ 35,000 ಕೋಟಿ ದುರ್ಬಳಕೆಯನ್ನು ಮಾಡಿ ಅನ್ಯ ಯೋಜನೆಗಳಿಗೆ ಬಳಸ್ಕೊಂಡಿದೆ. ಇದು SC STಗಳಿಗೆ ಮಾಡಿರೋ ಅನ್ಯಾಯ ಅಲ್ವಾ? ಇದೇ ಹಿಂದೆ ಬೊಮ್ಮಾಯಿಯವರ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅನ್ಲಿಮಿಟೆಡ್ ಮನೆಗಳು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಿದ್ವು, ಬಸವ ವಸತಿ ಯೋಜನೆಯ ಅಡಿಯಲ್ಲಿ. ಸಿದ್ದರಾಮಯ್ಯನವರು ಮಂಡಿಸಿದ 2ನೇ ಅವಧಿಯ 3 ಬಜೆಟ್ನಲ್ಲಿ ಬಸವ ವಸತಿ ಯೋಜನೆಯ ಅಡಿಯಲ್ಲಿ 1 ರೂಪಾಯಿ ಅನುದಾನ ಕೊಡಲಿಲ್ಲ. ಈವನ್ ಸಿಂಗಲ್ ಮನೆ ಮಂಜೂರು ಮಾಡಲಿಲ್ಲ. ಏನು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್, ಹಿಂದಿನ ಸರ್ಕಾರದ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದ್ದಾವೆ, ಅವುಗಳಿಗೆ ದುಡ್ಡು ಬಿಡುಗಡೆ ಮಾಡಲಿಕ್ಕೂ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಬೊಮ್ಮಾಯಿಯವರು ಪರಿಶಿಷ್ಟ ಜಾತಿಯ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹೇಳಿ 900 ಕೋಟಿ ರೂಪಾಯಿಗಳನ್ನು ವಿದ್ಯಾರ್ಥಿ ನಿಲಯಕ್ಕೆ ತೆಗೆದಿಟ್ಟಿದ್ರು. ಆ ಅನುದಾನವನ್ನು ಹಿಂಪಡೆದಿದ್ದಾರೆ. ಹಾಗಿದ್ದರೆ SC STಗಳಿಗೆ ಉದ್ಯಮಶೀಲತೆ ಇಲ್ಲ, ಗಂಗಾ ಕಲ್ಯಾಣ ಯೋಜನೆ ಇಲ್ಲ, ಭೂ ಒಡೆತನ ಯೋಜನೆ ಇಲ್ಲ, ಒಂದು ಮನೆಗಳು ಇಲ್ಲ, ಒಂದು ಎಮ್ಮೆಯನ್ನು ಕೊಡಿಸ್ಲಿಕ್ಕೆ ಈ ಸರ್ಕಾರಕ್ಕೆ, ಎಮ್ಮೆ ಚರ್ಮದ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ದರೆ ದಲಿತರು ಉದ್ಧಾರ ಆಗೋದು ಹೇಗೆ? ಹಾಗಾಗಿ ಈ ಸರ್ಕಾರ ದಲಿತರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಈ ಸರ್ಕಾರ ರೈತರ ಆಕ್ರೋಶಕ್ಕೂ ಗುರಿಯಾಗಿದೆ. ಯಾಕೆ ಅಂತ ಹೇಳಿದರೆ, ಹಿಂದೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಸಾಲವನ್ನು ಪಡೀಲಿಕ್ಕೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾಲವನ್ನು ಪಡೀಲಿಕ್ಕೆ ಜಸ್ಟ್ ಒಂದು ರಿಕ್ವೆಸ್ಟನ್ನು ಕೊಟ್ಟರೆ ಸಾಕಾಗಿತ್ತು. ಇವತ್ತು ಅಫಿಡವಿಟ್ಟನ್ನು ಕೇಳ್ತಾ ಇದ್ದಾರೆ, ಸಬ್ ರಿಜಿಸ್ಟ್ರಲ್ಲಿ ಅದನ್ನು ನೊಂದು ಮಾಡ್ಕೊಂಡು ಬರಲಿಕ್ಕೆ ಹೇಳ್ತಾ ಇದ್ದಾರೆ. ರೈತರಿಗೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ BJP ಸರ್ಕಾರ ಆಡಳಿತದಲ್ಲಿ ಇದ್ದಾಗ 30,000 ರೂಪಾಯಿಗೆ ಒಂದು ಟ್ರಾನ್ಸ್ಫಾರ್ಮರ್ ಸಿಗ್ತಿತ್ತು. ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ಗೆ
₹3,00,000 ಒಬ್ಬ ರೈತ ಖರ್ಚು ಮಾಡಬೇಕಾಗಿದೆ. ಯಾವುದೇ ಬಾಂಡ್ ಪೇಪರ್ಗಳನ್ನು ತಗೊಳ್ಬೇಕು ಅಂದರೆ ₹50 ಇದ್ದಿದ್ದು ₹500 ಆಗಿದೆ. ಹಾಲಿನ ಪ್ರೋತ್ಸಾಹ ಧನವನ್ನು ₹7 ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು. ಪ್ರೋತ್ಸಾಹ ಧನವನ್ನು ಪ್ರಾರಂಭ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಅದು ₹5ವರೆಗೆ ಪ್ರೋತ್ಸಾಹ ಧನ ಇದೆ. ಈ ಕಾಂಗ್ರೆಸ್ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ₹5 ಪ್ರೋತ್ಸಾಹ ಧನವನ್ನು ₹7 ಕೊಡ್ತೀವಿ ಅಂತ ಹೇಳಿದರು. ₹7 ಕೊಡೋದು ಸಾಯ್ಲಿ, ಕೊಡಬೇಕಾಗಿದ್ದಂತಹ ಪ್ರೋತ್ಸಾಹ ಧನವನ್ನೇ ₹5 ಕೊಡ್ತಾ ಇಲ್ಲ. ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ರೈತರಿಗೆ ಕೊಡಬೇಕಾದ ಪ್ರೋತ್ಸಾಹ ಧನ 700 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಶಕ್ತಿ ಯೋಜನೆಯ ಬಗ್ಗೆ ಬಹಳ ದೊಡ್ಡದಾಗಿ ಮಾತನಾಡುವಂತಹ ಸಿದ್ದರಾಮಯ್ಯನವರು ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಇಲಾಖೆಯ ಫಿಸ್ಕಲ್ ಪೊಸಿಷನ್ ಏನಿದೆ ಅನ್ನೋದು ಅರ್ಥನೇ ಆಗಿಲ್ಲ ಇಲ್ಲಿವರೆಗೆ. 7,000 ಕೋಟಿ ಬಾಕಿ ಇದೆ. ಈ ಬಜೆಟ್ನಲ್ಲಿ ಆ 7,000 ಕೋಟಿ ಬಾಕಿ ತೀರಿಸಲಿಕ್ಕೆ ಯಾವುದೇ ಅನುದಾನವನ್ನು ಮೀಸಲಿಟ್ಟಿಲ್ಲ. ಶಾಲಿನಿ ರಜನೀಶ್ ಅವರು, ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗನ್ನು ಮಾಡಿ ಸಾರಿಗೆ ನಿಗಮಗಳಿಗೆ ಹೇಳಿಬಿಟ್ಟಿದ್ದಾರೆ, ಸರ್ಕಾರದಿಂದ ಹಣ ಕೊಡೋದಿಲ್ಲ, ನಿಮ್ಮ ಹತ್ರ ಇರುವಂತಹ ಪ್ರಾಪರ್ಟಿಯನ್ನು ಡಿಮಾನಿಟೈಸೇಷನ್ ಮಾಡಿ ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಪ್ರೊಸೀಡಿಂಗ್ಸಲ್ಲಿ ಬಂದಿದೆ ಇದು. ಅಂದರೆ 7,000 ಕೋಟಿ ಸಾಲವನ್ನು ಹೊಂದಿಸಲಿಕ್ಕೆ ನಿಗಮಗಳು ತಮ್ಮ ಹತ್ರ ಇರುವಂತಹ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಈಗ ಕೆಲವೊಂದು ಸಾರಿಗೆ ನಿಗಮಗಳ ಆಸ್ತಿಗಳು ಮಾರಾಟ ಆಗ್ತಾ ಇದ್ದಾವೆ. ಹಾಗಾಗಿ ಇದು ರೈತರಿಗೆ ಏನು ರೈತ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಿದ್ರು, ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ರೈತನಿಗೆ ₹4,000 ಹೋಗೋದನ್ನು ನಿಲ್ಲಿಸಿದ್ರು, ಯಾವುದೇ ನೀರಾವರಿ ಯೋಜನೆಗಳಿಗೆ ಅನುದಾನ ಇಲ್ಲ, ಯಾವುದೇ ರೈತ ಉತ್ಪಾದನೆಗಳಿಗೆ ಪ್ರೋತ್ಸಾಹ ಧನವನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ 30,000ದಿಂದ 3,00,000ಕ್ಕೆ ಟ್ರಾನ್ಸ್ಫಾರ್ಮರ್ ರೇಟ್ ಏರಿಸಿದ್ದಕ್ಕಾಗಿ ಈ ಸರ್ಕಾರ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಜನಾಕ್ರೋಶ ಇಷ್ಟೇ ಅಲ್ಲದೆ ಬೆಲೆ ಏರಿಕೆ. ಪ್ರತಿದಿನ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ನೋಡ್ತಾ ಇದ್ದಾರೆ. ಅದಕ್ಕೊಂದು ರಿಸರ್ಚ್ ಟೀಮನ್ನು ಮಾಡಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆ ರಿಸರ್ಚ್ ಟೀಮ್ನವರು ಎಲ್ಲೆಲ್ಲಿ ಹಣವನ್ನು ಲೂಟಿ ಮಾಡಬೇಕು ಅಂತ ಹೇಳಿ ಮಾರ್ಗವನ್ನು ಹುಡುಕಿ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದಾರೆ. ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೆ ಎಲ್ಲ ವಸ್ತುಗಳ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಕಸದ ಮೇಲೆ ತೆರಿಗೆ ಹಾಕೋದನ್ನು ಬಿಟ್ಟಿಲ್ಲ. ಬೆಂಗಳೂರಿನಲ್ಲಿ ನಿಮ್ಮ ಮನೆ ಪ್ಲಾನ್ ಲೇಔಟ್ನಲ್ಲಿ ಕಾರ್ ಪಾರ್ಕಿಂಗ್ ಎಷ್ಟು ನಿಮ್ಮ ಜಾಗದಲ್ಲಿ ನೀವು ಇಟ್ಕೊಳ್ತೀರಾ ಅದಕ್ಕೆ ಸೆಸ್ ಹಾಕ್ತಾ ಇದ್ದಾರೆ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದರೆ ನಿಮ್ಮ ಸ್ವಂತ ಕಾರ್ ಪಾರ್ಕಿಂಗಿಗೆ ಬಾಡಿಗೆ ಕಟ್ಟಬೇಕು. ನೀರಿಗೆ ರೇಟನ್ನು ಏರಿಸಿದ್ರು, ಕರೆಂಟಿಗೆ ರೇಟನ್ನು ಏರಿಸಿದ್ರು. 2 ವರ್ಷದಲ್ಲಿ 3 ಸಾರಿ ಹಾಲಿನ ದರವನ್ನು ಏರಿಸಿತ್ತು. ಇದು ಬಹುತೇಕ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಮಾಡಿಲ್ಲ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಇಡೀ ರಾಜ್ಯದಲ್ಲಿ ಸಿಡಿದೆದ್ದಿದೆ. ಈ ಜನಾಕ್ರೋಶ ಯಾತ್ರೆ 16ನೇ ತಾರೀಕು ಸಂಜೆ ಹುಬ್ಬಳ್ಳಿಗೆ ಪ್ರವೇಶ ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಈ ಜನಾಕ್ರೋಶ ಯಾತ್ರೆಗೆ ಈಗಾಗಲೇ ಸಿದ್ಧತೆಗಳು ತುಂಬ ಚೆನ್ನಾಗಿ ನಡೆದಿದ್ದಾವೆ. ಕನಿಷ್ಠ 25,000 ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇನ್ನು ತಾವು ಕೇಳಬಹುದು, ಬೆಲೆ ಏರಿಕೆಯ ಮಧ್ಯೆ ಕೇಂದ್ರ ಸರ್ಕಾರವು ಸಿಲಿಂಡರ್ ಬೆಲೆಯನ್ನು ಏರಿಸಿದೆ ಅಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಹೇಳಿ. ಇಡೀ ದೇಶದಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು
ಹಣದುಬ್ಬರ ಅನ್ನುವಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಈ ಹಣದುಬ್ಬರ ರಾಜ್ಯ ಸರ್ಕಾರದ ಅನ್ಸೈಂಟಿಫಿಕ್ ಪಾಲಿಸಿಯಿಂದ ಆಗಿರುವಂಥದ್ದು. ಈ ರಾಜ್ಯದಲ್ಲಿ ಏರ್ತಾ ಇರುವಂತಹ ಹಣದುಬ್ಬರ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಏರ್ತಾ ಇಲ್ಲ. ಅದಕ್ಕೆ ಕಾರಣ ಈ ರಾಜ್ಯ ಆರ್ಥಿಕ ನಿರ್ವಹಣೆಯನ್ನು ಮಾಡುವಲ್ಲಿ ಸೋತಿರುವಂಥದ್ದು. ಈ ಸಂದರ್ಭದಲ್ಲಿ ಸಿಲಿಂಡರ್ ಬೆಲೆ ಏರಿರುವಂಥದ್ದು ನಾನು ಒಪ್ಪಿಕೊಳ್ತೇನೆ. ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಹೊರೆಯನ್ನು ಏರಿಸ್ತಾ ಇರುವಾಗ ಕರ್ನಾಟಕದ ಜನತೆ ಇದನ್ನೂ ಒಂದು ಅಡಿಷನಲ್ ಆಗಿ ಅದು 50 ರೂಪಾಯಿನೇ ಇರಬಹುದು, ಆದರೆ ಅದು ಇಷ್ಟೆಲ್ಲ ಹೊರೆಯ ಮಧ್ಯದಲ್ಲಿ ಅದು ಹೊರೆ ಆಗತ್ತೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ. ಆದರೆ ಸ್ವಲ್ಪ ವಿಮರ್ಶೆಯನ್ನು ಮಾಡಿದರೆ UPA ಸರ್ಕಾರದಲ್ಲಿ 1200 ರೂಪಾಯಿ ಇದ್ದಿದ್ದು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅದು 850 ರೂಪಾಯಿಗೆ ಬಂದಿದೆ. ಹಾಗಾಗಿ ನೀವು ಸಿದ್ದರಾಮಯ್ಯನವರ ಸರ್ಕಾರದ ರೀತಿ 2 ವರ್ಷದಲ್ಲಿ 3 ಬಾರಿ ಹಾಲಿಗೆ ದರ ಏರಿಸಿದ್ರು ಆ ರೀತಿ ಏರಿಲ್ಲ. ಪರ್ಸಂಟೇಜನ್ನು ನೋಡಿದರೆ ಇಡೀ ರಾಜ್ಯದ ಹಣದುಬ್ಬರವನ್ನು ಹೋಲಿಕೆ ಮಾಡಿದರೆ ರಾಷ್ಟ್ರದ ಹಣದುಬ್ಬರ ಕಡಿಮೆ ಇದೆ. ಆದರೆ ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅದು ಹೊರೆ ಆಗತ್ತೆ ಅನ್ನೋದನ್ನು, ಯಾಕೆ ಅಂದರೆ ರಾಜ್ಯದ ಇಂಥ ಎಡಬಿಡಂಗಿ ನೀತಿಯಿಂದಾಗಿ ಇನ್ನಷ್ಟು ಹೊರೆ ಆಗತ್ತೆ ಅನ್ನೋದನ್ನು ನಾನು ಒಪ್ಕೊಳ್ತೇನೆ.